ಒಂದು ಊರಲ್ಲಿ ಬುದ್ಧ ಭಗವಾನರು ಭಿಕ್ಷಾಟನೆ ಮಾಡ್ತಿದ್ದಾರೆ. ಒಂದು ಮನೆಯ ಹೆಣ್ಣು ಮಗಳು ಕೋಪವಾಗಿ ಹೊರಗೆ ಬಂದು ಭಗವಾನ್ ಬುದ್ಧರನ್ನು ನೋಡಿ, ಇಷ್ಟು ದೊಡ್ಡ ದೇಹ ಇಟ್ಕೊಂಡಿದೀಯಾ, ಕೆಲಸ ಮಾಡಿ ಬದುಕೋದಲ್ವಾ, ಭಿಕ್ಷೆ ಬೇಡ್ಕೊಂಡು ನೀನು ಸೋಮಾರಿ ಆಗೋದಷ್ಟೇ ಅಲ್ಲದೆ ನಿನ್ನ ಶಿಷ್ಯರನ್ನು ಕೂಡ ಹಾಗೆ ಮಾಡ್ತಿದೀಯಾ ಅಂತ ಬೈದ್ಲು. ಹಾಗಿದ್ರೆ ಅವಳು ಬೈದ ಬೈಗುಳಕ್ಕೆ ಬುದ್ಧ ಭಗವಾನರು ಒಂದು ಸಣ್ಣದಾಗಿ ನಕ್ಕು ಮೌನವಾಗೇ ಇದ್ರು. ಅವಳು ಬುದ್ಧರನ್ನು ಬೈದ ಬೈಗುಳಗಳನ್ನು ಕೇಳಿ ಶಿಷ್ಯಂದಿರು ಕೋಪದಿಂದ ಆಕ್ರೋಶವಾಗ್ತಿದ್ದಾರೆ. ಹಾಗಿದ್ದಾಗ ಬುದ್ಧ ಭಗವಾನರು ಅವರನ್ನು ಸಮಾಧಾನ ಮಾಡಿದ್ರು. ಅವಳು ಬೈಯೋದು ಮುಗಿದ್ಮೇಲೆ ಬುದ್ಧರು ಅವಳ ಹತ್ರ, ಮಾತೆ, ಒಂದು ಸಣ್ಣ ಸಂಶಯ ಇದೆ, ಕೇಳು ಅಂತೀರಾ ಅಂತ ಪ್ರಶ್ನಿಸಿದರು. ಹಾ ಕೇಳು, ನಿನ್ನ ಸಂಶಯ ನಾನು ತೀರಿಸ್ತೀನಿ ಅಂತ ಅಂದ್ಲು ಆ ಮಹಿಳೆ. ಬುದ್ಧ ಭಗವಾನರು ತನ್ನ ಕೈಯಲ್ಲಿದ್ದ ಭಿಕ್ಷಾ ಪಾತ್ರೆಯನ್ನ ತೋರಿಸ್ತಾ, ತಾಯಿ, ನಾನು ನಿನಗೆ ಈ ವಸ್ತುವನ್ನು ಕೊಟ್ರೆ ನೀನು ಆ ವಸ್ತುವನ್ನು ತಿರಸ್ಕರಿಸಿದರೆ ಆ ವಸ್ತು ಯಾರಿಗೆ ಸೇರುತ್ತೆ ಅಂತ ಬುದ್ಧರ ಪ್ರಶ್ನೆ. ನಾನು ತಗೊಳ್ಳದೆ ತಿರಸ್ಕರಿಸಿದ್ರಿಂದ ಆ ವಸ್ತು ನಿನಗೆ ಸೇರುತ್ತೆ ಅಂತ ಆ ಮಹಿಳೆ ಸಮಾಧಾನ ಕೊಟ್ಲು. ಹಾಗಿದ್ರೆ ತಾಯಿ, ನಾನು ನಿನ್ನ ಬೈಗುಳಗಳನ್ನ ಸ್ವೀಕರಿಸುತ್ತಿಲ್ಲ, ಅಂದ್ರೆ ನೀನು ಬೈದ ಬೈಗುಳಗಳೆಲ್ಲ ನಿನಗೆ ಸೇರುತ್ತವೆ. ಈ ಸಂಘಟನೆಯಿಂದ ಅವಳ ಬಾಯಿಂದ ಮಾತು ಬರಲಿಲ್ಲ. ತನ್ನ ತಪ್ಪನ್ನ ತಾನು ತಿಳ್ಕೊಂಡ್ಲು. ಇದೇ ಸಂಘಟನೆಯಿಂದ ಬುದ್ಧ ಭಗವಾನರು ನಮ್ಮ ಇಡೀ ಜೀವನಕ್ಕೆ ಸರಿ ಹೋಗುವ ಒಂದು ಅದ್ಭುತವಾದ ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಗೆ ನಮ್ಮನ್ನ ಕೀಳಿರಿಮೆಯಿಂದ ನೋಡ್ತಾ ಚುಚ್ಚು ಮಾತಾಡೋರು ನಮ್ಮ ಸುತ್ತ ತುಂಬಾ ಜನ ಇರ್ತಾರೆ. ಕೆಲವು ಜನ ಬಹಿರಂಗವಾಗಿ, ಇನ್ನು ಕೆಲವು ಜನ ಮರೆಯಲ್ಲಿ ನಮ್ಮನ್ನ ವಿಮರ್ಶಿಸ್ತಾನೆ ಇರ್ತಾರೆ. ಅವುಗಳನ್ನ ಒಂದು ಸಣ್ಣ ಕಿರುನಗೆಯಿಂದ ನಾವು ಹಚ್ಕೊಳ್ದೆ ಇರುವಷ್ಟು ದಿನ ನಮ್ಮ ದಾರಿ ಸುಗಮವಾಗಿ ಇರುತ್ತೆ. ಯಾವಾಗ ನಾವು ಹಚ್ಕೊಳ್ತೀವೋ ಆ ಕ್ಷಣವೇ ನಮ್ಮ ಪತನಕ್ಕೆ ಬುನಾದಿ ಕೂಡ ಏರ್ಪಡುತ್ತೆ. ಸಹೋದರ, ದಾರಿಯಲ್ಲಿ ಹೋಗ್ತಿರುವ ಗಜರಾಜನನ್ನ ನೋಡಿ ಅದೆಷ್ಟೋ ನಾಯಿಗಳು ಬೊಗಳುತ್ತವೆ. ಆದ್ರೆ ಅವುಗಳನ್ನ ಹಚ್ಕೊಳ್ದೆ ಆ ಗಜರಾಜ ತನ್ನ ದಾರಿಯಲ್ಲಿ ತಾನು ತನ್ನ ಗಮ್ಯಸ್ಥಾನಕ್ಕೆ ಹೇಗೆ ಸೇರ್ಕೊಳ್ತಾನೆ ಅಂತ ಗೊತ್ತಲ್ವಾ? ನಾವು ಕೂಡ ಮಾಡೋದು ಒಳ್ಳೆಯ ಕೆಲಸ ಆಗಿದ್ದಾಗ ವಿಮರ್ಶೆಗಳನ್ನು, ದೂಷಣೆಗಳನ್ನು ಹಚ್ಕೊಳ್ತಾ ಹೋದ್ರೆ ನಮ್ಮ ಗಮ್ಯಸ್ಥಾನಕ್ಕೆ ಸೇರ್ಕೊಳ್ಳೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.